ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕರ್ನಾಟಕ ರಾಜ್ಯ STMC ಸಂಘದ ಪ್ರಮುಖವಾಗಿ ಎರಡು ಬೇಡಿಕೆ ಇದೆ. ಏನು ಅಂದರೆ LKG ಇಂದ 5ನೇ ಕ್ಲಾಸಲ್ಲಿ ಆಯಾಯ ಗ್ರಾಮದಲ್ಲೇ CBSE ಗುಣಮಟ್ಟದ ದ್ವಿಭಾಷಾ ಭಾಷೆಯಲ್ಲಿ ಶಿಕ್ಷಣ ಕೊಡಬೇಕು. ಅದಾದಮೇಲೆ 6ನೇ ಕ್ಲಾಸಿಂದ 12ನೇ ಕ್ಲಾಸ್ವರೆಗೂ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲೂ ನವೋದಯ ವಸತಿ ಶಾಲೆ ಥರ ನಮಗೆ ಗುಣಮಟ್ಟದ ಶಿಕ್ಷಣ ಕೊಡಬೇಕು. ಇವೆರಡೇ ನಮ್ಮದು ಬೇಡಿಕೆ ಇರೋದು. ಇವೆರಡು ಬೇಡಿಕೆ ಏನಾರ ಡಿಸೆಂಬರ್ 31ನೇ ತಾರೀಕು ಒಳಗಡೆ ಏನೇನಾರ ನಮಗೆ ಈಡೇರಿಸುವ ಭರವಸೆ ಕೊಡದಂತೆ ಮುಂದಿನ ಶೈಕ್ಷಣಿಕ ವರ್ಷದಿಂದ ಶುರು ಮಾಡಿದವರು ಭರವಸೆ ಏನಾರು ಕೊಡಲಿಲ್ಲ ಅಂದರೆ ಜನವರಿ 26ಕ್ಕೆ ನಮ್ಮ ದೇಶಕ್ಕೆ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಬಂದು 75 ವರ್ಷ ಆಗುತ್ತೆ. ಅಮೃತ ಮಹೋತ್ಸವ ಆಚರಿಸ್ತಾ ಇದ್ದೀವಿ. ಅವತ್ತು ಬಲಗೈಯಲ್ಲಿ ರಾಷ್ಟ್ರಧ್ವಜ ಇಟ್ಕೊಳ್ತೀವಿ. ಅದು ಸಂವಿಧಾನದ ಮೇಲಿನ ಗೌರವಕ್ಕಾಗಿ. ಎಡಗೈಲಿ ಮೂಲಭೂತ ಶಿಕ್ಷಣ ಕೊಡದ ಸರ್ಕಾರ ವಿರುದ್ಧ ಎಡಗೈಲಿ ಕಪ್ಪು ಬಾವುಟ ಇಟ್ಕೊಂಡು ಕರ್ನಾಟಕ ರಾಜ್ಯದ 224 ತಾಲೂಕು 31 ಜಿಲ್ಲೆಯಲ್ಲಿ STMC ಅಧ್ಯಕ್ಷರು ಅವರ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರೋ ಮಕ್ಕಳು ಕೈಲಿ ಇದು ಪ್ರತಿಭಟನೆ ಮಾಡಿಸ್ತೀವಿ ಅಂದ್ಬಿಟ್ಟು ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇವತ್ತೆಲ್ಲ ಏನು ಮಾಡಿದ್ರಿ ಸರ್? ಇವತ್ತು 3 ದಿನದ ಉಪವಾಸ ಕೂತಿದ್ದು ಇವತ್ತು ಅಂತ್ಯಗೊಳಿಸ್ಬಿಟ್ಟು ರಾಜ್ಯಾದ್ಯಂತ ನಾವು ಕರೆ ಕೊಟ್ಟಿದ್ದೀವಿ. ಜನವರಿ 26ಕ್ಕೆ ರೆಡಿಯಾಗಿ ಅಂದ್ಬಿಟ್ಟು ಅದೊಂಥರ ಸ್ಲೀಪರ್ ಸೆಲ್ ಇದ್ದಂಗೆ ನಮ್ಮ STMC ಅಧ್ಯಕ್ಷರು ಸದಸ್ಯರು. ನಮಗೆ ಗೊತ್ತಿಲ್ಲ ಯಾರು ಬರ್ತಾ ಇದ್ದಾರೆ, ಯಾರು ಹೋಗ್ತಾ ಇದ್ದಾರೆ, ಯಾರು ಕಾಂಟ್ಯಾಕ್ಟ್ ಇಲ್ಲ, ನಮಗೆ ಗೊತ್ತಿಲ್ಲ. ಸುಮಾರು 23 ಜಿಲ್ಲೆಯಿಂದ ನಮ್ಮ ಚಳವಳಿಗೆ 3 ದಿನದಿಂದ ಬಂದಿರೋ 23 ಚಳವಳಿಯಿಂದ. ಮತ್ತು ಲಾಸ್ಟ್ ಟೈಮು ನವೆಂಬರ್ 14ನೇ ತಾರೀಕು ಕರೆ ಕೊಟ್ಟಿದ್ದು, ಕೋಲಾರದಲ್ಲಿ ಒಂದು ಹುಡುಗ ತೀರೋಗಿದ್ದ, ಅವನಿಗೆ ಶ್ರದ್ಧಾಂಜಲಿ ಅರ್ಪಿಸಿ ಅಂದ್ಬಿಟ್ಟು ರಾಜ್ಯಾದ್ಯಂತ ಕರೆ ಕೊಟ್ಟಿದ್ದು. ಅದರಲ್ಲಿ ಈ ಶಿಕ್ಷಣ ಇಲಾಖೆಯ ವಿರೋಧದ ನಡುವೆ ಸುಮಾರು 12 ಜಿಲ್ಲೆಯಲ್ಲಿ ಮಾಡಿದರು. ಯಾರು ಮಾಡ್ತಾರೆ ಅಂತ ನಮಗೂ ಗೊತ್ತಿಲ್ಲ, ಯಾರು ಮಾಡ್ತಾ ಇದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಮಾಡಾದ್ಮೇಲೆ ಗೊತ್ತಾಗುತ್ತೆ ಇಲ್ಲ. ಈ ರೀತಿ ಇರೋದ್ರಿಂದ ಸರ್ಕಾರ ನಮ್ಮನ್ನು ಗಂಭೀರವಾಗಿ ಪರಿಗಣಿಸಿ ಒಂದು ನ್ಯಾಯಬದ್ಧ ನಿರ್ಧಾರಕ್ಕೆ ಬರಬೇಕು ಅಂತ ಕೇಳ್ಕೊಳ್ತೀವಿ.